ಪ್ರಧಾನಿ ನರೇಂದ್ರ ಮೋದಿ ಇಟಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನ ಭೇಟಿಯಾಗಿದ್ದಾರೆ. ಈಗಾಗಲೇ ಆ ಫೋಟೋ ಹಾಗೆ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಟ್ರೋಲ್ಗಳು ವಿಡಿಯೋಗಳಿಗಾಗಿ ಕಾರಣ ಆಗಿಬಿಟ್ಟಿದ್ದಾವೆ. ಪ್ರಧಾನಿ ನರೇಂದ್ರ ಮೋದಿ ಮೆಲೋಡಿ ಚಾಕ್ಲೇಟ್ನ ಕೂಡ ಜಾರ್ಜಿಯಾ ಮೆಲೋನಿ ಅವರಿಗೆ ಕೊಟ್ಟರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಂದಿ ಈ ಭೇಟಿಯನ್ನ ಆಸ್ವಾದಿಸ್ತಾ ಇದ್ರೆ, ಮತ್ತೊಂದು ಕಡೆ ಲೋಕಸಭೆ ರಾಜ್ಯಸಭೆ ವಿಪಕ್ಷ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಮೆಲೋಡಿ ಸಂಬಂಧದ ಬಗ್ಗೆ ಟೀಕೆಯನ್ನ ಮಾಡಿದ್ದಾರೆ. ಜನ ಸಂಕಷ್ಟದಲ್ಲಿದ್ರೆ ಪ್ರಧಾನಿ ಮೋದಿ ಮೆಲೋಡಿಯನ್ನ ಆಸ್ವಾದಿಸುತ್ತಿದ್ದಾರೆ. ದೇಶದ ಸಾಮಾನ್ಯ ಜನ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ. ಆರ್ಥಿಕತೆಯ ಪ್ರತಿಯೊಂದು ವಲಯ ನಷ್ಟ ಅನುಭವಿಸ್ತಾ ಇದೆ. ಮೋದಿ ಅವರು ತಮ್ಮ PR ಪ್ರಚಾರವನ್ನ ಮುಂದುವರಿಸಿದ್ದಾರೆ ಅಂತ ಹೇಳಿ ಪ್ರಧಾನಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂತಹ ಆ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅಲ್ಲಿ ಮೆಲೋಡಿಯನ್ನ ಆಸ್ವಾದಿಸ್ತಾ ಇದ್ರೆ, ಇಲ್ಲಿ ಜನ ಮಿಸರಿಯಲ್ಲಿದ್ದಾರೆ, ಜನ ದುಃಖದಲ್ಲಿದ್ದಾರೆ ದೇಶದ ಜನ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ರಾಹುಲ್ ಗಾಂಧಿಯವರು ಕೂಡ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದು ವಿದೇಶಿ ಪ್ರವಾಸ ಅಲ್ಲ, ಇದೊಂದು ಕಾಮಿಡಿ ಶೋ. ದೇಶದ ಜನ ಕಣ್ಣೀರಿಡ್ತಿದ್ದಾರೆ, ಇಂಥ ಸಮಸ್ಯೆಗೊಳಗಾಗಿದ್ದಾರೆ, ಆರ್ಥಿಕತೆಯ ಬಿರುಗಾಳಿಯೇ ಬೀಸ್ತಾ ಇದೆ. ಅಂಥ ಟೈಮ್ನಲ್ಲಿ ಪ್ರಧಾನಿ ಇಟಲಿಯಲ್ಲಿ ಮೆಲೋಡಿ ಹಂಚೋದ್ರಲ್ಲಿ, ಚಾಕ್ಲೇಟ್ ಹಂಚೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಮೆಲೋಡಿ ಫಾರ್ ಬಿಜೆಪಿ ಬಟ್ ಮಿಸರಿ ಫಾರ್ ಸಿಟಿಸನ್ಸ್ ಅಂತ ಹೇಳಿ ಫೋಟೋವನ್ನ ಹಾಕಿ ಸಾಕಷ್ಟು ದಾಖಲೆಗಳನ್ನ ಕೊಟ್ಟು ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂತಹ ಟ್ವೀಟ್ ನಲ್ಲಿ ಏನಿದೆ ಅದನ್ನ ನೋಡ್ತಾ ಹೋಗೋಣ. ಮೋದಿಜಿ ಅವರು ತಮ್ಮ ಸರ್ಕಾರದ ಲೂಟಿಯ ಸಂಕಟವನ್ನ ಸಾರ್ವಜನಿಕರು ಅನುಭವಿಸ್ತಾ ಇರುವಾಗಲೇ ತಮ್ಮ ಭಾಷಣಗಳ ಮೆಲೋಡಿಯನ್ನ ಆಸ್ವಾದಿಸಬೇಕು ಅಂತ ಹೇಳಿ ಬಯಸ್ತಾರೆ. ಕಳೆದ 11 ವರ್ಷಗಳಲ್ಲಿ ಮೋದಿ ಸರ್ಕಾರದ ಅವಧಿಯಲ್ಲಿ ಪ್ರತಿ ಭಾರತೀಯನ ಮೇಲಿರುವಂತಹ ಸರಾಸರಿ ಸಾಲ 11 ಪಟ್ಟು ಹೆಚ್ಚಾಗಿದೆ. ಇದೇ ವೇಳೆ 229 ಉದ್ಯಮಿಗಳ ಸಂಪತ್ತು ಹೊಸದಾಗಿ ಸೇರ್ಪಡೆಯಾದಂತಹ 26 ಬಿಲಿಯನೇರ್ಗಳೊಂದಿಗೆ ಒಟ್ಟು 97.50 ಲಕ್ಷ ಕೋಟಿ ದಾಟಿದೆ ಅಂತ ವರದಿಯಾಗಿದೆ. ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆ %121 ಗಗನಕ್ಕೇರಿದ್ದು 2014ರಲ್ಲಿ 414 ರೂಪಾಯಿ ಇದ್ದಿದ್ದು 2026ರಲ್ಲಿ 915.5ಕ್ಕೆ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಯಾವುದೇ ಕರುಣೆ ಇಲ್ಲದೆ %154 ಹೆಚ್ಚಳ ಮಾಡಲಾಗಿದ್ದು 1241 ರೂಪಾಯಿ ಇದ್ದಿದ್ದು ಈಗ 3152 ರೂಪಾಯಿಗೆ ಏರಿಕೆಯಾಗಿದೆ. CNG, ಹಾಲು, ಬ್ರೆಡ್, ಔಷಧಗಳು ಪ್ರತಿಯೊಂದರ ಬೆಲೆ ಕೂಡ ಗಗನಕ್ಕೇರ್ತಾ ಇದೆ. ಕಳೆದ 12 ವರ್ಷಗಳಲ್ಲಿ ಕ್ರೂರ ಪೆಟ್ರೋಲ್ ತೆರಿಗೆಗಳು ಮತ್ತು ಕೇಂದ್ರ ಅಬಕಾರಿ ಸುಂಕಗಳ ಮೂಲಕ ನಾಗರಿಕರಿಂದ 43 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ವಸೂಲಿ ಮಾಡಲಾಗಿದೆ. ಇತ್ತೀಚಿನ ಇಂಧನ ಬೆಲೆ ಏರಿಕೆಯಿಂದಾಗಿ ಸರ್ಕಾರಿ ತೈಲ ಕಂಪನಿಗಳು ಕೆಲವೇ ಗಂಟೆಗಳಲ್ಲಿ ಸುಮಾರು 12,400 ಕೋಟಿ ಆದಾಯವನ್ನ ಗಳಿಸಿದ್ರೆ, ಇತ್ತ ಮಧ್ಯಮ ಕುಟುಂಬಗಳು ನಿರಂತರ ಬೆಲೆ ಏರಿಕೆಯ ಒತ್ತಡದಿಂದ ಉಸಿರುಗಟ್ಟುವಂತಾಗಿದೆ. ಬಿಜೆಪಿ ಆಡಳಿತದ 10 ವರ್ಷಗಳಲ್ಲಿ 90 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು, ಇದು ಉದ್ಯೋಗ ನೇಮಕಾತಿಯ ವಿಶ್ವಾಸಾರ್ಹತೆಯನ್ನ ಧ್ವಂಸಗೊಳಿಸಿದೆ ಮತ್ತು ಸುಮಾರು 9 ಕೋಟಿ ಯುವಕರ ಭವಿಷ್ಯವನ್ನ ಹಾಳು ಮಾಡಿದೆ. ಆರ್ಥಿಕತೆಯ ಪ್ರತಿಯೊಂದು ವಲಯ ನಷ್ಟವನ್ನ ಅನುಭವಿಸ್ತಾ ಇದೆ. ಆದರೆ ಮೋದಿಯವರು ತಮ್ಮ PR ಪ್ರಚಾರವನ್ನ ಮುಂದುವರಿಸಿದ್ದಾರೆ. ಈ ಗಂಭೀರ ಆರ್ಥಿಕ ಬಿರುಗಾಳಿಯ ಹೊರೆಯನ್ನ ಹೊರೋದಕ್ಕೆ ನಾಗರಿಕರಿಗೆ ಉಪದೇಶವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಐರೋಪ್ಯ ರಾಷ್ಟ್ರಗಳ ಪ್ರವಾಸದಲ್ಲಿದ್ದಾರೆ. ಈಗ ಕೊನೆಯದಾಗಿ ಇಟಲಿಗೆ ಭೇಟಿಯನ್ನ ಕೊಟ್ಟರು. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನ ಭೇಟಿಯಾದರು. ಎರಡೂ ರಾಷ್ಟ್ರಗಳ ಮಧ್ಯೆ ರಕ್ಷಣಾ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ
ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ದ್ವಿಪಕ್ಷೀಯ ಸಂಬಂಧಗಳಿದ್ದಾವೆ, ಒಪ್ಪಂದಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆದಿದೆ. ಎರಡೂ ರಾಷ್ಟ್ರಗಳ ಮಧ್ಯೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ. ಆದರೆ ಆ ಮಾತುಕತೆಗಳಿಗಿಂತಾನೂ ಹೆಚ್ಚಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ಜಾರ್ಜಿಯಾ ಮೆಲೋನಿ ಅವರ ಸ್ನೇಹ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಈ ಭೇಟಿಗಾಗಿ ಸೋಷಿಯಲ್ ಮೀಡಿಯಾ ಸಾಗರ ಬಹಳ ದಿನಗಳಿಂದ ಕಾಯ್ತಾ ಇತ್ತು. ಐರೋಪ್ಯ ಪ್ರಧಾನಿಗಳ ಪ್ರವಾಸ ಆರಂಭ ಆದಾಗ ಇಟಲಿಗೆ ಯಾವಾಗ ಭೇಟಿ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ರು. ಈಗ ಭೇಟಿ ಆಗ್ತಾ ಇದ್ದ ಹಾಗೆ ಆ ವಿಡಿಯೋಗಳು, ಫೋಟೋಗಳು ಹೊರಗಡೆ ಬರ್ತಾ ಇದ್ದ ಹಾಗೆ ಅದನ್ನ ಟ್ರೋಲ್ ಮೂಲಕ, ಮೀಮ್ಸ್ಗಳ ಮೂಲಕ ಎಂಜಾಯ್ ಮಾಡುವಂತಹ ಕೆಲಸವನ್ನ ಸೋಷಿಯಲ್ ಮೀಡಿಯಾ ಜಗತ್ತು ಮಾಡ್ತಾ ಇದೆ. ಆದ್ರೆ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ವಿಪಕ್ಷ ಕಾಂಗ್ರೆಸ್, ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜತಾಂತ್ರಿಕ ಪ್ರವಾಸವನ್ನ ಮಾಡೋ ಬದಲು ಈ ರೀತಿ ಚಾಕ್ಲೇಟ್ ಹಂಚೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ದೇಶ ಇಷ್ಟು ಸಂಕಷ್ಟದಲ್ಲಿದೆ, ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಆದ್ರೆ ಇದೆಲ್ಲದರ ಮಧ್ಯೆ ಪ್ರಧಾನಿ ಮೆಲೋಡಿ ಹಂಚೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಟೀಕಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.